ನಮಸ್ಕಾರ ವೀಕ್ಷಕರೇ, ನಮಗೆ ತಿಳಿದಿರುವಂತೆ ನಮ್ಮ ದೇಹವು ರೋಗಕಾರಕ ಸೂಕ್ಷ್ಮಾಣುಜೀವಿಗಳನ್ನು ನಿವಾರಿಸಲು ಆಂಟಿಬಾಡಿಗಳನ್ನು ಉತ್ಪಾದಿಸುತ್ತದೆ. ಹಾಗೆಯೇ ನಮ್ಮ ದೇಹವು ನಿದ್ರೆಯ ಸಮಯದಲ್ಲಿ ದೇಹದ ಅವಶ್ಯಕನುಗುಣವಾಗಿ ಔಷಧಿಗಳನ್ನು ತಯಾರಿಸುತ್ತದೆ. ಈ ಔಷಧಿಗಳು ಮುಂಜಾನೆಯ ಮೊದಲ ಮೂತ್ರದಲ್ಲಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಮೂತ್ರವನ್ನು ಪುನಃ ಬಳಸಿದಲ್ಲಿ ನಮ್ಮ ದೇಹದ ಅವಶ್ಯಕತೆಗಳು ಪೂರೈಕೆಯಾಗುತ್ತದೆ. ಮೂತ್ರದ ಔಷಧೀಯ ಗುಣಗಳನ್ನು ಕಂಡುಕೊಂಡು ಅದರಿಂದ ಬೆಲೆಬಾಳುವ ಇಂಜೆಕ್ಷನ್ಗಳನ್ನು ಜಪಾನ್ ದೇಶದಲ್ಲಿ ತಯಾರಿಸಲಾಗುತ್ತಿದೆ. ಶ್ರೀ ಮೊರಾರ್ಜಿ ದೇಸಾಯಿ ಅವರು ಸುಮಾರು 40 ವರ್ಷಗಳ ಕಾಲ ಪ್ರತಿನಿತ್ಯವೂ ತಮ್ಮ ಮೂತ್ರವನ್ನು ಕುಡಿಯುವುದರೊಂದಿಗೆ ಅದನ್ನು ದೇಹದ ಮೇಲೆ ಮಸಾಜ್ ಮಾಡಿಕೊಳ್ಳುತ್ತಿದ್ದರು. ಅವರ ಕೊನೆಯ ಕ್ಷಣದವರೆಗೂ ಅವರ ಮುಖದಲ್ಲಿ ಕಾಣುತ್ತಿದ್ದ ಹೊಳಪು ಮತ್ತು ನಸುಗೆಂಪು ಬಣ್ಣಕ್ಕೆ ಕಾರಣ ಈ ಮೂತ್ರ. ಕೊನೆಯವರೆಗೂ ಅವರ ಚರ್ಮ ಆರೋಗ್ಯಪೂರ್ಣವಾಗಿದ್ದು ಯಾವುದೇ ನೆರಿಗೆಗಳಿಲ್ಲದೆ ಮೃದುವಾಗಿ ಹೊಳೆಯುತ್ತಿತ್ತು. ಶ್ರೀ ಮೊರಾರ್ಜಿ ದೇಸಾಯಿ ಅವರಿಗೆ ತಮ್ಮ 60ನೇ ವಯಸ್ಸಿನಲ್ಲಿ ಕಣ್ಣು ಪೊರೆ ಬರಲು ಪ್ರಾರಂಭಿಸಿತು. ಆಗ ಅವರು ತಮ್ಮ ಮೂತ್ರದಿಂದ ತಮ್ಮ ಕಣ್ಣುಗಳನ್ನು ತೊಳೆಯಲು ಪ್ರಾರಂಭಿಸಿದಾಗ ತೊಂದರೆಯು ನಿವಾರಣೆಯಾಯಿತು. ಅವರಿಗೆ 90 ವರ್ಷದವರೆಗೆ ಕಣ್ಣಿನ ಪೊರೆ ತೆಗೆಸುವ ಅವಶ್ಯಕತೆಯೇ ಬರಲಿಲ್ಲ. ಸ್ನೇಹಿತರೆ, ಈಗ ನಾವು ನಮ್ಮ ಮೂತ್ರವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳುವುದು ಎಂದು ನೋಡುವ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನ್ನ ಒತ್ತಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲಾಸ್ಟ್ಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮೂತ್ರ ಮಾಡುವಾಗ ಮೊದಲ ಕೆಲವು ಹನಿಗಳನ್ನು ಹೊರಗೆ ಹೋಗಲು ಬಿಡಬೇಕು. ನಂತರ ಮೂತ್ರವನ್ನು ಶುದ್ಧವಾದ ಪಾತ್ರೆಯಲ್ಲಿ ಸಂಗ್ರಹಿಸಿ ಕುಡಿಯಬೇಕು. ಮೂತ್ರವನ್ನು ಒಂದು ಸಣ್ಣ ಪಾತ್ರೆ ಅಥವಾ ಕೈಗಳಲ್ಲಿ ಹಿಡಿದು ತಣ್ಣಗಾದ ನಂತರ ಕಣ್ಣುಗಳನ್ನು ತೊಳೆಯಿರಿ. ಇದು ಕಣ್ಣುಗಳ ಆರೋಗ್ಯವನ್ನು ಉತ್ತಮಪಡಿಸುವುದರೊಂದಿಗೆ ಪ್ರಾರಂಭದ ಹಂತದಲ್ಲಿರುವ ಕಣ್ಣಿನ ಪೊರೆಯನ್ನು ಗುಣಪಡಿಸುತ್ತದೆ. ಹಲ್ಲುಗಳ ಎಲ್ಲ ಸಮಸ್ಯೆಗಳಿಗೂ ಮತ್ತು ಹಲ್ಲುಗಳು ಅಲುಗಾಡುತ್ತಿದ್ದರೂ ಸಹ ಮೂತ್ರವನ್ನು 5 ನಿಮಿಷಗಳ ಕಾಲ ಮುಕ್ಕಳಿಸಿ ಒಸಡುಗಳ ಮೇಲೆ ಮಸಾಜ್ ಮಾಡಿ. ಕೂದಲು ಮತ್ತು ತಲೆಬುರುಡೆಗೆ ಮೂತ್ರದಿಂದ ಮಸಾಜ್ ಮಾಡುವುದರಿಂದ ಕೂದಲು ನುಣುಪಾಗುವುದರೊಂದಿಗೆ ಹೇನು ಹೊಟ್ಟನ್ನು ನಿವಾರಣೆಯಾಗುತ್ತದೆ. ಮೂತ್ರವನ್ನು ಮುಖಕ್ಷೌರ ಮಾಡುವಾಗ ಮುಖಕ್ಕೆ ಶೇವಿಂಗ್ ಕ್ರೀಮಿನಂತೆ ಬಳಸಿದಲ್ಲಿ ನುಣುಪಾದ ಶೇವ್ ಆಗುತ್ತದೆ. ಅನಂತರ ಅಪ್ಪರ್ ಶೇವ್ ಲೋಷನ್ನಂತೆಯೂ ಬಳಸಬಹುದು. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಸ್ತ್ರೀಯರು ಕೂಡ ಮೂತ್ರವನ್ನು ಮುಖಕ್ಕೆ ಹಚ್ಚಬಹುದು. ಮೂತ್ರವು ಉತ್ತಮ ಶ್ಯಾಂಪೂ ಎಂದು ತಿಳಿದು ಬಂದಿದೆ. ಮೂತ್ರವು ಚರ್ಮದ ರೋಗಿಗಳಿಗೆ ಅತ್ಯುತ್ತಮ ಔಷಧಿ. ಉಗುರು ಬೆಚ್ಚನೆಯ ಮೂತ್ರದಲ್ಲಿ ಹತ್ತಿಯನ್ನು ಅದ್ದಿ ರೋಗಗ್ರಸ್ತ ಭಾಗಗಳ ಮೇಲೆ 2 ರಿಂದ 3 ನಿಮಿಷಗಳ ಕಾಲ ಮಸಾಜ್ ಮಾಡಿ ಕೊನೆಯಲ್ಲಿ ನೀರಿನಿಂದ ತೊಳೆಯಿರಿ. ಇದರೊಂದಿಗೆ ಪ್ರತಿನಿತ್ಯ 2-3 ಕಪ್ಗಳಷ್ಟು ಹಸಿರು ಸೊಪ್ಪಿನ ರಸದ ಸೇವನೆ ಮತ್ತು ವರ್ಣ ಚಿಕಿತ್ಸೆಯನ್ನು ಪಡೆದಲ್ಲಿ ಫಲಿತಾಂಶಗಳು ಅದ್ಭುತವಾಗಿರುತ್ತದೆ. ಇದು ಬಿಳಿ ಕಲೆಗಳನ್ನು ಗುಣಪಡಿಸುತ್ತದೆ. ಸ್ವಮೂತ್ರವನ್ನು ಬಳಸುವ ಮುನ್ನ ಅದನ್ನು ಪರೀಕ್ಷಿಸಿ. ಮೂತ್ರದಲ್ಲಿ ಸಕ್ಕರೆ ಅಂಶ ಮತ್ತು ಕೀವು ಇರಬಾರದು. ಹಾಗೇನಾದರೂ ಇದ್ದಲ್ಲಿ ರೋಗವನ್ನು ಕಂಡುಹಿಡಿದು ಗುಣಪಡಿಸಿಕೊಂಡು ಅನಂತರ ಮೂತ್ರವನ್ನು ಬಳಸಬೇಕು. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೊಸಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮೇಲಿರುವ ಬೆಲ್ಲೈಕನ್ನ ಒತ್ತಿ.